ನಾನು ಯೂಟ್ಯೂಬ್ ಮಾಡಬೇಕಾದ್ರೆ ಹೇಗೆ ರೆಡಿ ಆಗ್ತೀನಿ ಅಂತ ಒಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ. ನಾನಿವಾಗ ಕೋಟಿಲಿಂಗೇಶ್ವರಕ್ಕೆ ಹೋಗಬೇಕು ವಿಡಿಯೋ ಮಾಡೋದಕ್ಕೆ ಅಂತ. ನಾನು ಯಾವತ್ತೂ ನೋಡಿಲ್ಲ ಕೋಟಿಲಿಂಗೇಶ್ವರ. ಸೊ ಹಂಗೆ ನೋಡ್ದಂಗೆ ಹೋಗುತ್ತೆ, ವಿಡಿಯೋ ಮಾಡ್ದಂಗೆ ಹೋಗುತ್ತೆ. ಹೋಗಿ ಬರೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಏನೆಲ್ಲ ತೊಗೊತೀನಿ, ಏನೆಲ್ಲ ರೆಡಿ ಆಗ್ತೀನಿ ಅದನ್ನು ಒಂದು ಶೂಟ್ ಮಾಡ್ತೀನಿ. ಇದು ನಾನಿನ್ನೂ ರೆಡಿ ಆಗಿಲ್ಲ, ಸ್ನಾನ ಎಲ್ಲ ಆಗಿದೆ, ಈಗಿದ್ದೀನಿ. ನನ್ನ ಬ್ಯಾಗಲ್ಲಿ ಏನೇನು ಪ್ಯಾಕ್ ಮಾಡ್ತೀನಿ, ನಾನು ಯಾವ ಥರ ರೆಡಿ ಆಗ್ತೀನಿ ಅನ್ನೋದು ನೋಡಿ. ಜೀನ್ಸ್ ಪ್ಯಾಂಟ್ ವೇರ್ ಮಾಡ್ತೀನಿ, ಯಾಕೆಂದರೆ ಇದರಲ್ಲಿ ಪಾಕೆಟ್ಸು ಜಾಸ್ತಿ ಇರುತ್ತೆ. ಮೊಬೈಲ್ ಇಟ್ಕೊಳ್ಳೋದಕ್ಕೆ, ಆಧಾರ್ ಕಾರ್ಡ್ ಇಟ್ಕೊಳ್ಳೋದಕ್ಕೆ, ಅಮೌಂಟ್ ಇಟ್ಕೊಳ್ಳೋದಕ್ಕೆ ಎಲ್ಲ ಬೇಗ ಕೆಲಸ ಆಗುತ್ತೆ ಅಂದ್ಬಿಟ್ಟು ನಾನು ತುಂಬ ಇವಾಗ ಜೀನ್ಸ್ ಪ್ಯಾಂಟ್ಸ್ನ ಹಾಕ್ಕೊತೀನಿ. ನನಗೆ ತುಂಬ ಕಂಫರ್ಟ್ ಆಗಿರುತ್ತೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡ್ರೆ. ನನ್ನ ಕೆಲಸ ಬೇಗ ಮುಗಿಸ್ಕೊಬೋದು. ಅದಕ್ಕೋಸ್ಕರ ಇದೊಂದು ಪ್ಯಾಂಟ್ ರೆಡಿಯಾಗಿದ್ದೀನಿ. ಬ್ಯಾಗ್ ರೆಡಿ ಮಾಡಿ, ನಾನು ಏನು ಕುಡಿತೀನಿ, ಏನು ತಿಂತೀನಿ ನೋಡಿ. ಇದು ರಾಗಿ ಗಂಜಿ. ಇದು 1 ಗ್ಲಾಸು ಅಥವಾ 2 ಗ್ಲಾಸು ಕುಡಿದ್ಬಿಟ್ಟು ಹೋಗ್ತೀನಿ. ತುಂಬ ಹಸುವಾಗೋದಿಲ್ಲ, ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಹೆಲ್ತ್ಗೆ ತುಂಬ ಒಳ್ಳೆಯದು. ಒಂದು ಬ್ಯಾಗು, ಒಂದು ವಾಟ್ರ್ ಬಾಟ್ಲು, ಒಂದು ಜೊತೆ ಡ್ರೆಸ್ಸು, ಸ್ಟಿಕ್ಕರು, ಕೂಮು, ಏರ್ ಬೆಂಡ್ಸು ಅವು ಸ್ವಲ್ಪ ಎತ್ತಿಕ್ಕೊತೀನಿ. ಮತ್ತು ಆಧಾರ್ ಕಾರ್ಡು ಇದು ಕ್ಯಾರಿ ಮಾಡ್ತೀನಿ. ಡ್ರೆಸ್ ಏನಕ್ಕೆ ಅಂದರೆ ಇವಾಗ ದೇವಸ್ಥಾನಗಳಿಗೆ ಏನಾದರೂ ಹೋಗ್ತೀವಲ್ವ, ಆವಾಗ ಅಲ್ಲಿ ನದಿಗಳು, ಪುಣ್ಯ ಸ್ಥಾನಗಳಿರುತ್ತೆ, ಅಲ್ಲಿ ಸ್ನಾನ ಮಾಡಿ ದೇವ್ರ ದರ್ಶನಕ್ಕೆ ಹೋದರೆ ಒಳ್ಳೆಯದು ಅಂತ ಡ್ರೆಸ್ನ ಕ್ಯಾರಿ ಮಾಡ್ತೀನಿ. ಫಸ್ಟೆಲ್ಲ ಮಾಡ್ತಾ ಇರಲಿಲ್ಲ, ಇವಾಗ ಹೋಗಿ ಬಂದು ಪ್ರಾಕ್ಟೀಸ್ ಆಗಿದೆ ಅಲ್ವಾ, ಎಲ್ಲ ತಿಳಿದಿದೆ. ಅದಕ್ಕೋಸ್ಕರ ಒಂದು ಡ್ರೆಸ್ಸು ಕ್ಯಾರಿ ಮಾಡ್ತೀನಿ. ಪುಣ್ಯಕ್ಷೇತ್ರಗಳಿದೆ, ಅಲ್ಲಿ ನದಿ, ಕೊಳ ಅಂತ ಕೆಲವೊಂದು ಕ್ಷೇತ್ರಗಳಿಗೆ ಇರುತ್ತೆ, ಅದಕ್ಕೆ ಕ್ಯಾರಿ ಮಾಡ್ತೀನಿ. ನಾನು ಜಸ್ಟ್ ಇಷ್ಟೇ, ಸೆಲ್ಫಿ ಸ್ಟಿಕ್ಕು ಎತ್ಕೊಂಡ್ರೂ ನಾನು ಯೂಸ್ ಮಾಡಲ್ಲ. ನನ್ನ ಪಾಕೆಟಲ್ಲೇ ಮೊಬೈಲ್ ಇರುತ್ತೆ, ಟಕ್ ಅಂತ ಎತ್ತದೆ, ಟಕ್ ಅಂತ ಶೂಟ್ ಮಾಡ್ತೀನಿ. ನನಗೆಲ್ಲ ಕೆಲಸ ಎಲ್ಲ ಟಕ ಅಂತ ಮುಗಿಸ್ಬಿಡಬೇಕು. ನಾನು ಬೇಗ ಮುಗಿಸ್ಕೊತೀನಿ. ಜಾಬುಗಳಿರುತ್ತೆ ಅಲ್ವಾ, ಎತ್ಕೊಳ್ಳೋದು, ಮಾಡ್ಕೊಳ್ಳೋದು. ಕೆಲವು ಸಂದರ್ಭಗಳಲ್ಲಿ ಸೆಲ್ಫಿ ಸ್ಟಿಕ್ ಯೂಸ್ ಮಾಡಿದ್ದೀರಂದರೆ, ನಾನು ಇದುವರೆಗೂ ಎಲ್ಲೂ ಯೂಸ್ ಮಾಡಿಲ್ಲ. ಎತ್ಕೊಂಡು ಹೋಗ್ತೀನಿ, ವಾಪಸ್ ಎತ್ಕೊಂಬರ್ತೀನಿ. ನಾನು ಜಾಸ್ತಿ ಸೆಲ್ಫಿ ಸ್ಟಿಕ್ಕು ಎತ್ಕೊಂಡು ಹೋಗೋದಿಲ್ಲ. ಮೊನ್ನೆ ಒಂದು ಜಾಗಕ್ಕೆ ಎತ್ಕೊಂಡು ಹೋಗಿದ್ದೆ, ನನಗೆ ಸೆಲ್ಫಿ ಸ್ಟಿಕ್ ಇಟ್ಕೊಳ್ಳೋಕ್ಕೆ ಬೇಜಾರಾಯಿತು, ನನಗೆ ಪ್ರಾಕ್ಟೀಸ್ ಇರಲಿಲ್ವಲ್ಲ. ಸೊ ಇವಾಗ ಸೆಲ್ಫಿ ಸ್ಟಿಕ್ಕು ಎತ್ಕೊಂಡು ಹೋಗ್ತೀನಿ. ಎತ್ಕೊಂಡೋಗಿ ಅದು ಎತ್ಕೊಂಡು ಹಿಡಿದ್ರೆ ಇನ್ನೂ ಕ್ಲಿಯರಾಗಿ ಬರುತ್ತೆ. ಆದರೆ ನಮ್ಮ ಕೈಯಲ್ಲೇ ಇದ್ದರೆ ಟಕ ಅಂತ ಹಿಡ್ಕೊಬೋದು ಅಂದ್ಬಿಟ್ಟು ನಾನು ಈ ಥರ ಮಾಡ್ತೀನಿ. ಎಲ್ಲ ಸೆಲ್ಫಿ ಸ್ಟಿಕ್ಗಿಂತ ಇದು ಬೆಸ್ಟ್ ಆ್ಯಂಡ್ ಬೆಟ್ರು ನನ್ನ ಪ್ರಕಾರ. ಚಿಕ್ಕದಾಗಿದೆ, ತೆಗೆದುಬಿಟ್ಟು ಹಿಂಗೆ ಇಟ್ಕೊಂಡ್ರೆ ಬೇಗ ಕೆಲಸಗಳಾಗುತ್ತೆ. ಬೇರೆ ಸೆಲ್ಫಿ ಸ್ಟಿಕ್ಗಳನ್ನೆಲ್ಲ ಸೆಟ್ ಮಾಡಿ ಇಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಈ ಸೆಲ್ಫಿ ಸ್ಟಿಕ್ನ ಕ್ಯಾರಿ ಮಾಡ್ತೀನಿ.
ಫ್ರೂಟ್ಸು ಒಂದು ಬಾಕ್ಸ್, ಚಿಕ್ಕ ಬಾಕ್ಸಲ್ಲಿ ಹಾಕ್ಕೊಂಡು ಹೋಗ್ತೀನಿ. ಇಲ್ಲಾಂದರೆ ದಾರಿಯಲ್ಲೇ ಕಡಲೆಕಾಯಿ ಸಿಗುತ್ತೆ ಬೇಯಿಸಿರೋದು, ಈ ಬಸ್ಗಳಲ್ಲಿ ಮಾರಾಟ ಮಾಡ್ತಾರೆ, ಅದನ್ನು ಈಸ್ಕೊಂಡು ತಿಂತೀನಿ. ಇಲ್ಲಾಂದರೆ ಫ್ರೂಟ್ ಸಾಲಿಡ್ ಸಿಗುತ್ತೆ. ಮತ್ತು ಹೋಟ್ಲಿಗೆ ಎಲ್ಲ ನಾನು ಹೋಗೋದಿಲ್ಲ, ನನಗಿಷ್ಟ ಆಗಲ್ಲ. ಎಮರ್ಜೆನ್ಸಿ ಇದ್ದರೆ ಮಾತ್ರ ಹೋಗ್ತೀನಿ ಅಷ್ಟೇ. ನನ್ನ ಬ್ಯಾಗ್ ರೆಡಿ ಆಯಿತು. ಈಗ ಎತ್ಕೊಂಡು ಹೋಗೋದೆ. ಒಂದು ಕಡೆ ಶೂಟ್ ಇದೆ, ಅಲ್ಲಿಗೆ ಎತ್ಕೊಂಡೋಗಿ ಶೂಟ್ ಮಾಡ್ಕೊಂಡು ಬರೋದು.